ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲದಂಕ ಮಲ್ಲ ದಂಡು ದಾಳಿಗಳ ದಂಡ ದೊಡ್ಡದಂಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಕೌರವೇಶ್ವರ ಸ್ವರ್ಗಾಸನಕ್ಕೆ ಸರಿಬೋಲುವಂತಿರೇ ಮಾವ ಕೌರವೇಶ್ವರ ಗುರುಗಳಾಂಚರನ ಮರಗು ಸ್ವರ್ಗಾಸನಕ್ಕೆ ಸರಿಬೋಲುವಂತಿರೇ ಗುರುತುಂದಿನಿಯ ಆತ್ಮಸುರ ಸಂಪನ್ನ ದೀಪ್ತಿ ಮಣಿ ಮುಕುಟವರ್ಧನಗೆ ದುರೋಧರ ನಿಪುಣ ಸಿದ್ಧರೇ ಅಂಗನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೆಯನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಸಾಟಿರುವರೆಯಿಂದ ನನಗೆ ಸರಿ ಸಾಟಿರುವರೆ ಬೇಳ್ ಸಾಟಿರುವರೆಯಿಂದ ನನಗೆ ಸರಿ ಸಾಟಿರುವರೆ ಬೇಳ್ ಮಧುಕುಲ ಸಿಂಹಾಸನದಿ ಜಲವ ಬಿಡದೆ ಚೌರರಿಯೇ ಕೈಕದರೆ ಎನಿಸಿ ಬಾಳುತ್ತಿರೆ ಮಧುಕುಲ ಸಿಂಹಾಸನದಿ ಜಲವ ಬಿಡದೆ ಚೌರರಿಯೇ ಕೈಕದರೆ ಎನಿಸಿ ಬಾಳುತ್ತಿರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಬೇಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ಗೌರದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಗೌರದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಈಗಿರುವಲ್ಲಿ ಸಾಟಿ ಇರುವರೆಯಿಂದ ಸರಿ ಸಾಟಿ ಇರುವರೆ ಬೇಳ್ ಸಾಟಿ ಇರುವರೆಯಿಂದ ಸರಿ ಸಾಟಿ ಇರುವರೆ ಬೇಳ್ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರದಿಯೇ ಕೈಕದರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರದಿಯೇ ಕೈಕದರೆ ಎನಿಸಿ ಬಾಳುತ್ತಿರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ಗೌರದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಗೌರದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ನಿತ್ಯಕರ್ಣ ಶತ್ರುಗಳನ್ನು ಬಿಡುವನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ನಿತ್ಯಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ
ದುಶ್ಯಾಸನ ಅವರನ್ನು ಗದರುವನೆ. ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆಯಿಂದನಗೆ ಸರಿ ಸಾಟಿರುವರೆ ಬೇಳ್ ಸಾಟಿರುವರೆಯಿಂದನಗೆ ಸರಿ ಸಾಟಿರುವರೆ ತುಳಸಿ ತುಳಸಿ ಚಲವ ಬಿಡದೆ ಸೌರದಿ ಏಕೈಕದಲ್ಲಿ ಎಲ್ಲಿ ಬಾಳುತ್ತದೆ. ತುಳಸಿ ತುಳಸಿ ಚಲವ ಬಿಡದೆ ಸೌರದಿ ಏಕೈಕದಲ್ಲಿ ಎಲ್ಲಿ ಬಾಳುತ್ತದೆ. ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಬೇಳ್. ಪಿತಾಮಹ ಪೂಜ್ಯರಾದ ಆಚಾರ್ಯರೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವೂ ಇಲ್ಲದೆ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವರಂತೆ. ಅಲ್ಲದೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರ, ಅರಣ್ಯದಲ್ಲಿ ಅನಾಗರಿಕರನ್ನು ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯವನ್ನು ಎಷ್ಟರ ಮಟ್ಟಿಗಿರುವುದು. ಪಾಂಡವರಿಗೆ ರಾಜ್ಯವನ್ನು ಕೊಡುವುದೇ ಹೋದರೆ ಯುದ್ಧವೋ ಸಿದ್ಧವಲ್ಲವೇ? ತಾತ, ಏನು ಯುದ್ಧ? ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನಾನವರ ದೀಕ್ಷಾಬದ್ಧ. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ತಾತ. ನನ್ನ ಬಳಿ 11 ಅಕ್ಷರಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲು ಸಿಕ್ಕಿದ ಬಾಳೆಹಣ್ಣಿನಂತೆ ಗುದ್ದಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಾನು ಮತ್ತು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪುರುಷೋತ್ತಮನು ಬರುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣ ಆದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಪುರುಷೋತ್ತಮನು ಬರುತ್ತಿರು. ಆತ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾರವನು ಪುರುಷೋತ್ತಮ? ರಾಜಾದಿ ರಾಜನು ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಲ್ಲಿ ಆ ದನ ಕಾಯೋ ಗೊಲ್ಲನು ಪುರುಷೋತ್ತಮನು. ಪಾಂಡವರ ಮಿತ್ರ ಮೋಸಗಾರ ಆ ಕಳ್ಳ ಕೃಷ್ಣನು ಬಂದವನು ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಗುಟ್ಟು ಗುಣಸಾರವಾಗಿ ಈ ದಾಸಿ ಪುತ್ರನು ಮುರುಕು ಜೋಪಡಿಗೆ ಹೋದನಂತೆ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನನ್ನ ಬಳಿ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿರುವನಲ್ಲ. ಯಾರು ಮಾತನಾಡಿದವರು? ಓಹೋ, ದಾಸಿ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ಮಾತ್ರಕ್ಕೆ ನ್ಯಾಯವೋ ಅಧೀನವೋ, ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲ ಸನಿಹವಾಗಿರುವುದಿಲ್ಲ. ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವೀರರಿಂದ ಪರಿಣಿತನಾದ ಈ ಚಕ್ರವರ್ತಿಗೆ ಈ ದಾಸಿ ಪುತ್ರ ನೀತಿ ವಚನವು ನನಗೆ ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನೆಂಬ ಗೌರವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಈ ದಾಸಿ ಪುತ್ರನನ್ನು ಕೂಡಲೇ ಸಭೆಯಿಂದ ತಳ್ಳಿಸಿ ಬಿಡು. ಇಲ್ಲವೋ ವಿದುರ, ಅಗ್ರಜನ ಆಜ್ಞಾನುಸಾರವಾಗಿ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ತಕ್ಕ ಮರ್ಯಾದೆಯಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯಾನೀತಿಗಳನ್ನು ಹೇಳೇ ತೀರುತ್ತೇನೆ. ಪಾಪಿ, ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ. ನೀನು ಎಂದಾದರೂ ಈ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಆದರೆ ಈಗ ಹೇಳುವೆನು ಕೇಳು. ಹಿಂದೆ ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಅದನ್ನು ರಕ್ಷಿಸಲಂತೆ ಇಟ್ಟಿದ್ದ ಈ ಬಿಲ್ಲನ್ನು ಇಲ್ಲ ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಾಸ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಕರ್ಣ. ಸುಯೋಧನ, ಪಾರ್ಥನ ಶಿರವಂ ತರಿದು ಧರಣಿ ಗುರುಳುಪೆ ನಿಲುತ ಶಪಥವನ ದುರದೋಳ್ ಪಾರ್ಥನ ಶಿರವಂ ತರಿದು ಧರಣಿ ಗುರುಳುಪೆ ನಿಲುತ
ಶಪಥವನ ಮಹೇಶ್ವರ ಕೋರಮನ್ನೆತ್ತಿಸಿ ಗವಿ ಗಂಗಾಧರೇಶ್ವರನ ಕುವರನನ್ನೆಚ್ಚಿಸಿ ವರಚಾಪವನ ಅಂತ ನಿನಗೆ ಸಮನಾರಿಹರೇ ಕರ್ಣ ಕರ್ಣ ಮಾ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡೆ ಬೆದರಿಕೆಗೆ ನೀನು ಅಂಜುವುದೇ? ಈ ವಿದುರನು ಎಂದು ತಾನೇ ಬಿಲ್ಲ ನಡೆದು ಯುದ್ಧ ಮಾಡಿರುವನು, ಅಥವಾ ಇವನು ಒಂದಲ್ಪ ಬಿಲ್ಲಿಂದಾಗುವ ಪ್ರಯೋಜನವಾದರೇನು? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊರಡಬೇಕಾದಿತು. ಎಚ್ಚರ! ಸೋದರ ದುಶ್ಯಾಸನ, ಅಗ್ರಜ, ಇಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತಗೋ ಅಗ್ರಜ. ಧರ್ಮ ತಾಂಡವ ಧರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮವೇ ದಯವು ಕರ್ಮವೇ ಲಯವು ಧರ್ಮವೇ ದಯವು ಕರ್ಮವೇ ಲಯವು ಮರ್ಮವನರಿತು ನೀನಲೆ ಕಂಡ ಮನುಜ ಮರ್ಮವನರಿತು ನೀನಲೆ ಕಂಡ ಮನುಜ ಧರ್ಮ ತಾಂಡವ ಕರ್ಮ ಪಾಹಿಮಾ ಧರ್ಮ ತಾಂಡವ ನಾನು ನನದೆಂಬ ಮಮಕಾರ ನಿನಗೆ ನಾನು ನನದೆಂಬ ಮಮಕಾರ ನಿನಗೇಕೋ ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ತಾಂಡವ ಕರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ. ಆಹಾ, ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೇ ಕುಳಿತಿರುವನಲ್ಲ. ಇರಲಿ, ಈತನಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ಕೃಷ್ಣ ಹಟ್ಟಾಸಿ ನನ್ನ ಮೆಟ್ಟಿ ಬರುವ ಬಿಟ್ಟ ಶತ್ರುಗಳಾದ ಮೆಟ್ಟಿ ಸಿಗುವ ಕಟ್ಟುಗಾರನೇ, ಗಟ್ಟಿಗಾರದೊಂದರ ಕುರು ಚಕ್ರವರ್ತಿ ನಿನ್ನಂತಹ ಡಾಂಬಿಕರ ಸತ್ಕರಿಸಬೇಕೇ ಅಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವ ಇರುವವ ಇಲ್ಲವ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿ ತಿಳಿಯಬೇಡ. ಇದೇನಾಶ್ಚರ್ಯ! ಯಾರಿಗೂ ತಲೆಬಾಗುವುದಿಲ್ಲವೆಂದು ಹೇಳುತ್ತಿದ್ದ ನನ್ನ ಕೌರವೇಶ್ವರನು ಈ ದಿನ ಸಿಂಹಾಸನದಿಂದ ಇಳಿದಿಳಿದು ಬಂದನೋ ಅಥವಾ ಉರುಳುರುಳಿ ಬಂದನೋ? ಕೃಷ್ಣ, ಈ ನಿನ್ನ ತಂತ್ರಗಳ ಆಟ ಈ ನಮ್ಮ ಕೌರವೇಶ್ವರನ ಮುಂದೆ ಧೂಳಿಪಟ ಧೂಳಿಪಟ. ಅಲೇ ಮಾವ,
ಕೃಷ್ಣ ಬಂದದ್ದಾಯಿತು. ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಅಲ್ಲವೇ? ಸದಾ ಗೋಪಿಕಾಂಗರೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ಈ ಸಾರ್ವಭೌಮನ ಆಸ್ಥಾನದ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು. ಸೋದರ, ಯಾರಲ್ಲಿ? ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಬಲ್ಲವ ಈ ಜಗ ಮಲ್ಲ ಬಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ
ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನಾದದಿ 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 ಜಗದ ಜನರ ಮನವ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ಹೀಗೆ ಬನ್ನಿ, ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸರಿ ಸಾಟಿ ಯಾರಿ ಹರಿ ಇವನಿಗೆ ಸರಿ ಸಾಟಿ ಯಾರಿ ಹರಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರು ಕರುನಾಡು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತೆ, ಕಣ್ತುಂಬ ನೋಡಿದ್ದಾಯಿತು. ಈಗ ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ದುರ್ಯೋಧನ, ಕೃಷ್ಣ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯ ವಿಚಾರ ರಾಜ್ಯ ವಿಚಾರವನ್ನು ಬಿಟ್ಟು ಮತ್ತಿನ್ನೇನಾದರೂ ತಿಳಿಸಬಹುದು. ಸಂತೋಷವಾಗಿಯೇ ಕೇಳುವೆವು. ಸುಯೋಧನ, ಕೃಷ್ಣ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಮುರಾರಿಯು ಬಂದ ವಿಚಾರವು ರಾಜ್ಯಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಹೇಳುತ್ತೇನೆ. ಈ ವಿಷಯದಲ್ಲಿ ನೀವುಗಳು ಪಕ್ಷಪಾತ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವುಗಳೇ ಕಾರಣರಾಗಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂಥದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯ್ಯುವಿರೋ? ಈ ಎರಡರಲ್ಲಿ ಒಂದು ವಿಷಯವು ಈಗ ಇಲ್ಲಿ ನಿರ್ಣಯವಾಗಬೇಕಿದೆ. ಸಭಾಸದರೇ, ನಾನು ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ನಾನು ಬಂದ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು,
ಸ್ನೇಹಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಮತ್ತೆ ಹಸ್ತಿನಾವತಿಗೆ ಹಿಂತಿರುಗಿದರು. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದೆ. ಸಭಾಸದರೇ, ಕೇಳಿದ್ದೀರಾ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಸರ್ಪಬಂಧ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಗಾದ ಮಾನಭಂಗ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಸಲ್ಲಬೇಕಾದ ಅರ್ಧ ಭಾಗಕ್ಕೆ ನಿಮ್ಮ ಬಳಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಪ್ರಾಜ್ಞರಾದ ನಿಮಗೆ ಬಿಟ್ಟಿದ್ದು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸ್ತಮೆಯನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಕ್ಕೆ ಈ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಇದ್ದರೆ ಎನ್ನಾಳು. ಇದೇ ನನ್ನ ಅಭಿಮತ. ತಾತ ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅನ್ನನೇದಾಗಿರಬೇಕು ಅನ್ನೋದೇ ನನ್ನ ಅಭಿಮತ. ಆಚಾರ್ಯರೇ,
ದುರ್ಯೋಧನ, ಯಾರದು? ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡಿದರಲ್ಲಪ್ಪನು. ಉದುರ ನಡೆಯಲಿ ನಿನ್ನ ಅರಣ್ಯ ರೋದನವು. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುತ್ತದೆ. ಕುಮಾರ, ನೀನು ಯೌವನ ಮದದಿಂದ ಗರ್ಭಿತನಾಗಿರುವೆ. ರಾಜ್ಯ ಮಯದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಾನು ಏನು ಹೇಳಿದರೂ ನಿನಗೆ ತಿಳಿಯದು. ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲ ಏಕೆ? ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನಂದೊಬ್ಬರಲ್ಲೇ ದೋಷಗಳು ಕಂಡು ಬರುತ್ತಿದ್ದವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶಾಕ್ಲೀನ್ಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗಳ ಒಡಂಬಡುವ ಬುದ್ಧಿಯನ್ನು ನಾನಲ್ಲ ಕೃಷ್ಣ, ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸಾಮ್ರಾಜ್ಯ ಆಳಬೇಕೆಂಬ ಇಚ್ಛೆ ಇದ್ದರೆ ಯುದ್ಧ ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶೆಯ ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಹೇಳುವೆನು ಕೇಳು. ಈ ಕೌರವನನ್ನು ಸದೆ ಬಡಿಯಬೇಕೆಂದು ಆ ನಿನ್ನ ಬಂಡ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ನಪಂಸಕ ಪಾರ್ಥ, ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಡೆಯ ಸೇವನ್ನು ಬೆಳೆಸಿದಿರಲ್ಲವೇ ಆ ಪಾಂಡವರು, ಅದು ಅದು ದುಸ್ಸಹವಾಸ. ದುರ್ಯೋಧ ದುಶ್ಯಾಸನ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪದಕ್ಕೆ ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಏಡಿ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು, ಚಲಿಸಕೂಡದು, ಚಲಿಸುವುದಿಲ್ಲ ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿ ಜಾತ್ರ ವಿಷಾದರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ, ಬಕ, ಜರಾಸಂಧ, ಕೀಚಕ, ಕಿಮ್ಮಿರಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳವನು ಆದ ನಮ್ಮ ಭೀಮಸೇನನ ಪರಾಕ್ರಮವನ್ನು ಹಲವು ಬಾರಿ ನೀವುಗಳೇ ನೋಡಿರುವಿರಿ. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಮಾದ್ರಿ ಕುಮಾರರಾದ ನಕುಲ ಸಹದೇವಾದಿಗಳ ಪರಾಕ್ರಮವನ್ನು ಅರಿಯದೆ ದುಡುಕಬೇಡ, ಯೋಚಿಸಿ ನೋಡು ಸುಯೋಧನ. ಕೃಷ್ಣ, ಒಳ್ಳೊಳ್ಳೆ ಶೂರರ ಪರಾಕ್ರಮನು ಹೇಳಿದೆ. ಕೈಲಾಗದ ಏಡಿ ಧರ್ಮರಾಯ ಸಾಧ್ಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನು. ಅದನ್ನು ನೋಡಿದವರಾರು? ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ ಮಾತ್ರ. ಕಾಡು ವಾಸಿಯಾದ ಹಿಡಿಂಬನನ್ನು ಕೊಂದು ಆತನ ತಂಗಿ ಹಿಡಿಂಬೆಯನ್ನು ಪಾಣಿಗ್ರಹಣ ಮಾಡಿದ್ದು ಒಂದು ಸಾಹಸವು. ಕೀಚಕನನ್ನು ಭೀಮನ ಕೊಂದ ಎಂಬುದಕ್ಕೆ ಆಧಾರವೇನು?
ಎಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನು ಆ ವಿರಾನ ಬಲವುಳ್ಳವನ ಆ ನಿನ್ನ ಭೀಮಸೇನ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿ ಹಿಡಿದು ದರದರನೆ ಎಳೆತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಅವನ ಸಾವಿರ ಆನೆ ಬಲ. ಕೃಷ್ಣ, ಇನ್ನು ನಿನ್ನ ಪ್ರಿಯಮಿತ್ರನಾದ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ತಕತೈ ತಕತೈ ಎಂದು ನರ್ತಿಸಿದ ನಪಂಸಕ ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಇನ್ನೂ ಬಾಲಕರು ನನ್ನ ಅರಮನೆಯ ದ್ವಾರಪಾಲಕರಿಗೂ ಯೋಗ್ಯರಲ್ಲ. ಇವರುಗಳ ಪರಾಕ್ರಮವು ಒಬ್ಬ ಅಶ್ವಪಾಲಕ ಮತ್ತೊಬ್ಬ ಗೋಪಾಲಕ. ಇವರುಗಳ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯವ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮನ ಹೇಳಿದೆ. ಈಗ ನಮ್ಮವರ ಪರಾಕ್ರಮ ಹೇಳುವನ ಕೇಳು. ಈ ಅಖಂಡ ಬಲದ ಕಂಡವು ಸದಾ ಮತ್ತು ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ. ನನಗೆದರಿ ಕಾಡು ಮೇಡುಗಳು ನೆಲೆದು ಗೆಡ್ಡೆಗಳನ್ನು ತಿಂದು ಜೀವಿಸಿದ ಆ ಪಾಂಡವರು ಸಾಹಸಿಗಳು ಬಂಡ ಭೀಮನ ಗುಂಡಿಗೆ ಸೀಳಿ ಮುಂಡನ ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಪಾರ್ಥನ ಶಿರವನ್ನು ಬೇಸುತ್ತಾಗಿ ಶಪಥಗೈದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿದನೆಂಬ ಧರಿಸನ್ನು ಪಡೆದ ನನ್ನ ಪ್ರಿಯಮಿತ್ರ ಶರಣ. ಕೃಷ್ಣ, ನಿನ್ನ ತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುವ ನನ್ನ ಸೋದರ ಮಾವ ಶಕುನಿ ಮಹಾಪರಾಕ್ ನನ್ನ ಭಾವ ಸೈಂಧವ ರಾಜ. ಕೃಷ್ಣ, ಇಲ್ಲಿ ನೋಡು. ಇನ್ನು ಆಚಾರ್ಯ ದ್ರೋಣರು ಗುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಭಾರ್ಗವಿ ವಿಜಯಿ. ಇವರೇನಾದರೂ ಧನುಧಾರಿಗೆ ನಿಂತಿದ್ದೆ ಆದರೆ ಈ ಚತುರ್ಭುಜ ಭುವನಗಳಲ್ಲಿ ಇವರು ಜಯಿಸಿ ನಿಲ್ಲುವ ವೀರರು ಯಾರೂ ಇಲ್ಲ. ಇಂಥ ಹತೀರಥ ಮಹಾರಥರ ಮುಂದೆ ಇನ್ನ ಪಾಂಡವರು ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರ. ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರ. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ಕೊಡಲಾಗದು ಈ ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೋಗಲಿ, ಕೊಡಲಾಗದು ಈ ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮೆಟ್ಟಿ ಸೀಳುತ್ತೆ ಕುಟ್ಟಿ ಕಡುವೆ ಗದೆಯೊಳಗೆ. ಭ್ರಷ್ಟ ಪಾಂಡವರ ಮೆಟ್ಟಿ ಸೀಳುತ್ತೆ ಕುಟ್ಟಿ ಕೆಡುವೆ ಗದೆಯೊಳಗೆ. ಕುಟ್ಟಿ ಕೆಡುವೆ ಗದೆಯೊಳಗೆ, ಕುಟ್ಟಿ ಕೆಡುವೆ ಗದೆಯೊಳಗೆ. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆಯೇ ತೀರದ ಹೊರತಾಗಿ ಈ ರಹದೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ರಾಜೇಂದ್ರ. ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ಕೃಷ್ಣ, ನೀನು ಅವರಂತೆ ಮಾತನಾಡುತ್ತಿರೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ
ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಳ್ಳಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಚಲಿಸದು ರಾಧೇಯನ ಪಂಥ ಕೃಷ್ಣ ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳೆನ್ನು ಮತಿಗೆಟ್ಟು ನುಡಿವಿರೇಕೆ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿವ ತನಕ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯ ಈ ಅಂಗಾಧಿಪಗೆ ಕೃಷ್ಣ ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ ಪಾಂಡು ತನೆಯರ ಹಿತವನು ಬಯಸುತ್ತ ಕೃಷ್ಣ ಪಾಂಡು ತನೆಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದಲಿ ಸಂಧಿಯ ನಾಟಕವ ಆಡಲೆಂದು ಬಂದಲಿ ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ ಕೃಷ್ಣ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನೆ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನೆ ದುರದೊಳು ಪಾರ್ಥನ ಶಿರವನು ಕಡಿಯುವೆ ದುರದೊಳು ಪಾರ್ಥನ ಶಿರವನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ ಕೃಷ್ಣ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ತನು ಮನ ಧನವನ್ನರ್ಪಿಸಿದ ನನ್ನ ಸ್ವಾಮಿ ಕೌರವೇಶ್ವರನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ.
ಯಾದವಾಗ್ರಣಿ ಗಂಟಲು ಬಿಗಿದಂತಾಯ್ತು. ಓಹೋ, ಮೇರ ಮೀರಿತು. ಮದೋನ್ನತರಾದ ನಿಮ್ಮಗಳೊಡನೆ ಮಾತನಾಡುವುದು ಅನುಚಿತ. ಭಾರತ ಭೂಮಿ ಸಜಯ ಶ್ರೀರಾಸ, ಭಾರತ ಭೂಮಿ ಸಜಯ ಶ್ರೀರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಸಜಯ ಶ್ರೀರಾಸ, ಜಯ ಶ್ರೀರಾಸ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಕರೆಯನಿಟ್ಟು ಖ್ಯಾತಿ ಪಡೆಯ ಸುಖಿಯಾಗೋ ವೀರ, ಕರೆಯನಿಟ್ಟು ಖ್ಯಾತಿ ಪಡೆಯ ಸುಖಿಯಾಗೋ ವೀರ. ಭೈರವನೇ ನೀಗಿನಿ ಸೈರಣೆಯ ತಾಳೈ, ಭೈರವನೇ ನೀಗಿನಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣ ಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣ ಯುತ ನೆನೆಸಿ. ಹೊರೆ ನೀಸರೆಯ ಭಾರತ ಭೂಮಿ ಸದಯ ಶ್ರೀದುರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಸದಯ ಶ್ರೀದುರಾಸ, ಜಯ ಶ್ರೀದುರಾಸ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ತಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಹೊರತು ಅವರಿಗೆ ಮುತ್ತೇರಬೇಡ. ಯೋಚಿಸಿದು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯದ ಶಾಸನವು ನಿರಾಸಯವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವದಲ್ಲಿ ಅಪ್ರತಿಮೆನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ದಾನವ ವಿಜಯು ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇದೋ ಈ ದಿನ ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುತ್ತೇನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿ ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಸಾಮ್ರಾಟ್ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರಗಳಾದವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದದ್ದು ಮರೆತೆಯಾ? ಸಹೋದರರ ಪತ್ನಿ ಎಂದು ಯೋಚಿಸದೆ ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ನಿನ್ನ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿದೆ. ಧನ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣವಾದದ ಅರಗಿನ ಮನೆ
ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತಿರುವೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಯೋಚಿಸಿ ನೋಡು, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೊಲ್ಲ ಮಾತಿನ ಮಲ್ಲ, ನಿನಗೇಕೆ ತಿಳುವಳಿಕೆ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನ ಮನೆ ಬೆಣ್ಣೆ ಮುದ್ದೆ ಅಲ್ಲ, ಕುರುವೀರ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಮಲ್ಲ. ಹೋಗಲಿ, ಇಂದ್ರಪ್ರಸ್ಥ, ಋಕಪ್ರಸ್ಥ, ವಾರಣಾಸಿ, ಜಯಂತ ಮತ್ತು ಜಯಂತಿ ಈ 5 ಗ್ರಾಮಗಳನ್ನಾದರೂ ಕೊಡು. ಪಾಂಡುನಂದನರು ಅದರಿಂದಲೇ ತೃಪ್ತಿ ಹೊಂದುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತದೆ 56 ಗ್ರಾಮಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರಗಳನ್ನು ಕೊಡಿಸುವೆನು. ಹೋಗಲಿ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಗುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡುವೆಯಾ? ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ, ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡೆಯಾ ಎಂದೆ. ಭೀಮನಿಗೆ ಒಂದು ಊರು, ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ ಕಟ್ಟ ಕಡೆ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿತಿರುವ ಈ ಕೆಟ್ಟದ ಕಟ್ಟಾಳು ಕೌರವೇಶ್ವರ ನನ್ನ ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ, ನಿನ್ನ ಪಾಂಡವ ಸ್ಥಿತಿ ಪಾಂಚಾಲಿ ಅಂದೇ ತಟ್ಟನು. ಕೃಷ್ಣ, ನಾನೀ ಚಲ ಬಂದ ಭೂತ ಪ್ರೇತ ಪಿಚಾಚಿ ಒಡೆಯನಾದ ಸ್ವಯಂಭೂತನಾಥೇಶ್ವರನೇ ಕಾಲ್ ಕೆನಕದಕ್ಕಿಂತಲೂ ಸರಿಯೇ ಸರಿ ಅಂಶದ ಉಬ್ಬಸದ ಈ ಕುರು ಸಾಮ್ರಾಜ್ಯ ರಕ್ತದ ಕೋಡಿಯಲ್ಲಿ ಕೊಚ್ಚುವಾದರೂ ಸರಿಯೇ. ಅತ್ಯುನಾಮದ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಜಲವನ್ನು ಬಿಡೆ, ಜಲವನ್ನು ಕೊಡೆ. ಏಳು ಮುರಾರಿಯೇ ಊಟ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಜಲವನ್ನು ಬಿಡಲು ನೆಲವನ್ನು ಕೊಡಲು, ಫಲವನ್ನು ಬಿಡಲು ನೆಲವನ್ನು ಕೊಡಲು. ಫಲವ ಜಯಿಸಿ ಗನ ಮುದಗಿದರು, ಫಲವ ಜಯಿಸಿ ಗನ ಮುದಗು ನೆಲೆಯಿದೆ ಕೊಡುವುದಿಲ್ಲವೋ ರಾಜ್ಯ. ನೆಯ ಮಾತಿದು ನಾನೀಗ ಬೇರೆ ಕೊಡುವುದಿಲ್ಲವೋ ರಾಜ್ಯ. ಆ ಪಾಂಡು ನಂದೋರು ಗೆಲ್ಲೋಳು ಯುದ್ಧ ಮಾಡಿ ಆ ಪಾಂಡು ನಂದೋರು ಗೆಲ್ಲೋಳು ಯುದ್ಧ ಮಾಡಿ ಸಾಧದಿಂದಲೇ ಜಯಿಸಲಿ ರಾಜ್ಯವ. ಸಾಧದಿಂದಲೇ ಜಯಿಸಲಿ ರಾಜ್ಯ. ಜಲವ ಬಿಡೆನು ನೆಲವ ಕೊಡೆನು, ಜಲವ ಬಿಡೆನು ನೆಲವ ಕೊಡೆನು. ಫಲವ ಜಯಿಸಿದನ ಮುದದಿ ಮೇರೆಯು ಕೊಡುವುದಿಲ್ಲವ ರಾಜ್ಯ. ನೆಯ ಮಾತಿದು ನಾನೀಗ ಬೇಳೆ ಕೊಡುವುದಿಲ್ಲವ ರಾಜ್ಯವ. ಯೂತದಲ್ಲಿ ಪಾಂಡವರು ಸೋತರಾಯಿಯರು, ಯೂತದಲ್ಲಿ ಪಾಂಡವರು ಸೋತರಾಗಿಯರು. ನಿತಿಯ ನರಿಯದ ಇತರ ನುಡಿಯುವುದೇ, ನಿತಿಯ ನರಿಯದ ಇತರ ನುಡಿಯುವುದೇ. ಜಲವ ಬಿಡೆನು ನೆಲವ ಕೊಡೆನು, ಜಲವ ಬಿಡೆನು ನೆಲವ ಕೊಡೆನು. ಫಲವ ಜಯಿಸಿದರ ಮುದದಿ ಮೆರೆಯಿದೆ ಕೊಡುವುದಿಲ್ಲವೋ ರಾಜ್ಯವ. ನೆಯ ಮಾತಿದು ನಾನೀಗ ಬೇಳೆ ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗ ಸಂಧಿಯ ಮಾತನಾಡುತ್ತಿರುವ ಈ ನಿನ್ನ ನಾಟಕವನ್ನು ಇನ್ನೂ ಚೆನ್ನಾಗಿ ಬಲ್ಲೆ. ಕೃಷ್ಣ, ಒಂದು ಊರಲ್ಲ, ಒಂದು ಗೋಪಾದ ಜಾಗದಲ್ಲಿ ಒಂದು ಮುಳ್ಳು ಮುರಿಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಆಟವಾಗು. ಯೋಧನ ಕದಿ ಬೇಡೈಸು ಯೋಧನನೆ ತೋರಿಗ ನಾದಿಗಳಲ್ ಸೈನ
ಗಾದಿಗೊಳ್ಳಲು ಸೈರಣೆ 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 ಅದೇ ಕಿಂತು ಬದಲುವೆ ಅದೇ ಮಾತ ಬದಲುವೆ ಅದೇ ಕಿಂತು ಬದಲುವೆ ಅದೇ ಮಾತ ಬದಲುವೆ ಕುಲಹೀನ ಕುಲವ ಮರತೆಯ ದುರಗಳು ಕಡಿಯದೆ ಹಿಡಿದೆನ ಕುಲಹೀನ ಕುಲವ ಮರತೆಯ ದುರಗಳು ಕಡಿಯದೆ ಹಿಡಿದೆನ ಕದನದಲ್ಲಿ ನಿನ್ನ ಪದವ ನಡಗಿಪ ಕದನದಲ್ಲಿ ನಿನ್ನ ಪದವ ನಡಗಿಪ ಚದುರ ನೋಡ್ಮರುಳೆ ಮಂದ ಮದಿಯದೆ ಮುಂದ ನರಿಯದೆ ಮಂದ ಮದಿಯದೆ ಮುಂದ ನರಿಯದೆ ದುಂದುಗವಾ ಪಡುವೆ ನೀ ದುಂದುಗವಾ ಪಡುವೆ ಸಾರು ನಾ ಸೈತೆ ಈ ನಿನ್ನ ಮೋಸ ಸಾರು ನಾ ಸೈತೆ ಈ ನಿನ್ನ ಮೋಸ ಸೈರಿಸಬಲ್ಲವರ ಯೋಧನ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪಡೆಯ ಅಡಿಗೆ ಕೆಡುಕನೆ ಪರಮ ಪುರುಷನೆಂಬ ಬಿರುದನು ಪಡೆಯ ಅಡಿಗೆ ಕೆಡುಕನೆ ಗತಿ ಬೆಳೆಸಿ ಯೋಧನಕ್ಕೆ ತೋಳಿಗ ಗಾದಿಗೊಳ್ಳಲು ಸೈರಣೆ ಗತಿ ಬೆಳೆಸಿ ಯೋಧನಕ್ಕೆ ತೋಳಿಗ ಗಾದಿಗೊಳ್ಳಲು ಸೈರಣೆ 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 ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯಾ ಕರಂಕಲ ಕುರುಬ ಸ್ವರೂಪನೇ ಪುರಸ್ಕರಿಸದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಎದು ಕುಲದ ಕಳಂಕ ಸ್ವರೂಪನೇ ಗೌರವೇಶ್ವರ ಈ ದರ್ಪಿತ ವಾಕ್ಯಗಳನ್ನು ಓದಿಸುತ್ತಾನೆ ಸಹಿಸಬಲ್ಲೆ. ಅಗ್ರಜ ಸೋದರ ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡೋಣ. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ನಡೆಯೋಣ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ. ಸರಿಯಾಗಿ ಹೇಳಿ ಸಹೋದರ, ನಡೆ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ?